ಹೊಸ ಲೇಬರ್ ಕಾರ್ಡ್ಗಾಗಿ ಅರ್ಜಿ ಆಹ್ವಾನ. ಈ ಕೂಡಲೇ ಅರ್ಜಿ ಸಲ್ಲಿಸಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಸ್ನೇಹಿತರೆ, ಅನೇಕ ಯೋಜನೆಗಳು ಕಾರ್ಮಿಕ ಇಲಾಖೆಯಿಂದ ಉನ್ನತೀಕರಣಕ್ಕಾಗಿ ಜಾರಿಗೆ ತರುತ್ತಿದೆ. ಅಂದರೆ ಕಾರ್ಮಿಕ ಕಾರ್ಡ್. ಈ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು ನೋಂದಣಿ ಕಡ್ಡಾಯವಾಗಿದ್ದು, ಇದೀಗ ಕರ್ನಾಟಕ ಸರ್ಕಾರ ಹೊಸ ಲೇಬರ್ ಕಾರ್ಡ್ಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಕರ್ನಾಟಕ ಸರ್ಕಾರವು ಈ ಯೋಜನೆಗಳನ್ನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಮೂಲಕ ಜಾರಿಗೆ ತರುತ್ತಿದ್ದು, ಕಾರ್ಮಿಕರು ಕಡ್ಡಾಯವಾಗಿ ಈ ಯೋಜನೆಗಳ ಲಾಭವನ್ನು ಪಡೆಯಬೇಕಾಗಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು. ಲೇಬರ್ ಕಾರ್ಡ್ನಿಂದ ಸಿಗುವ ಸೌಲಭ್ಯಗಳು. ನೀವು ನನಗೆ ಕೇಳಬಹುದು, ಲೇಬರ್ ಕಾರ್ಡ್ನಿಂದ ಸಿಗುವ ಸೌಲಭ್ಯಗಳು ಏನಂತ. ಲೇಬರ್ ಕಾರ್ಡ್ ಕೆಲವು ಗುರುತಿನ ಚೀಟಿಯಾಗಿದ್ದರೆ ದುಡಿಯುವ ವರ್ಗದ ಭದ್ರತೆ ಕೋಟೆಯಾಗಿದೆ ಎಂದು ಹೇಳಬಹುದು. ಅಂದರೆ ಈ ಲೇಬರ್ ಕಾರ್ಡ್ ಮೂಲಕ ಕಾರ್ಮಿಕರು ಕೆಲವೊಂದು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಅವುಗಳೆಂದರೆ ದುರದೃಷ್ಟಕರ ಘಟನೆಯಲ್ಲಿ ಭದ್ರತೆ, ಅಂದರೆ ಅಪಘಾತ ಪರಿಹಾರವನ್ನು ಪಡೆಯಬಹುದು ಮತ್ತು ಚಿಕಿತ್ಸೆ ಚಿಂತೆ ಪಡೆಯದೆ ಈ ಕಾರಣದ ಮೂಲಕ ವೈದ್ಯಕೀಯ ಸಹಾಯವನ್ನು ಪಡೆದುಕೊಳ್ಳಬಹುದು. ಹಾಗೂ ಜನನದ ಸಮಯದಲ್ಲಿ ತಾಯಿ ಮಗು ಆರ್ಥಿಕ ನೆರವನ್ನು ಪಡೆದುಕೊಳ್ಳಬಹುದು ಮತ್ತು ಹೊಸ ಜೀವನಕ್ಕೆ ಒಂದು ಕೈತುಂಬ ಭರವಸೆಯಾಗಿ ಮತ್ತು ಮದುವೆಗೆ ಸಹಾಯ ಧನವನ್ನು ಪಡೆಯಬಹುದು. ಮತ್ತು ಇನ್ನು ವೃದ್ಧಾಪ್ಯ ಜೀವನದಲ್ಲಿ ತಮ್ಮ ಜೀವನವನ್ನು ನಡೆಸಲು ದುರ್ಬಲತೆ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಮತ್ತು ಭವಿಷ್ಯದ ಭದ್ರತೆಗೆ ಪಿಂಚಣಿ ಮುಂದುವರಿಕೆಯನ್ನು ಪಡೆದುಕೊಳ್ಳಬಹುದು. ಮಕ್ಕಳು ಶಿಕ್ಷಣಕ್ಕೆ ಶೈಕ್ಷಣಿಕ ಸಹಾಯಧನ ಲಭ್ಯವಿದೆ. ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ, ದುಃಖದ ಸಮಯದಲ್ಲಿ ಅಂತ್ಯಕ್ರಿಯೆ ವೆಚ್ಚ ಮತ್ತು ಹೋರಾಟಕ್ಕೆ ಯಾವುದೇ ಖರ್ಚಿಲ್ಲದೆ ಉಚಿತ ಬಸ್ ಸಾರಿಗೆ, ಬಸ್ ಪಾಸ್, ಕೆಲಸಕ್ಕೆ ಉಪಯುಕ್ತ ಸಾಧನಗಳ ಮತ್ತು ಉಡುಗೊರೆ ಅಂದರೆ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ಗಳನ್ನು ಈ ಲೇಬರ್ ಕಾರ್ಡಿನ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ. ಹಾಗೂ ಲೇಬರ್ ಕಾರ್ಡ್ ಪಡೆಯಲು ಇರುವ ಅರ್ಹತೆ ಏನು ನೋಡೋಣ ಬನ್ನಿ. ಲೇಬರ್ ಕಾರ್ಡ್ ಪಡೆಯಬೇಕಾದರೆ ಕಾರ್ಮಿಕ ನೋಂದಣಿ ಮಾಡುವ ಪೂರ್ವದಲ್ಲಿ, ಅಂದರೆ ಕಾರ್ಮಿಕರು ನೋಂದಣಿಯನ್ನು ಮಾಡುವ ಪೂರ್ವದಲ್ಲಿ 1 ವರ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳವರೆಗೆ ಕೆಲಸವನ್ನು ಮಾಡಿರಬೇಕಾಗುತ್ತದೆ. ಅಂದಾಗ ಮಾತ್ರ ಲೇಬರ್ ಕಾರ್ಡ್ ಪಡೆಯಲು ಅರ್ಹರಿರುವರು. ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ನೋಡೋಣ ಬನ್ನಿ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನೇನು ಬೇಕಾಗುತ್ತದೆ ಅಂತ ನೋಡೋಣ ಬನ್ನಿ. ಲೇಬರ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಭ್ಯರ್ಥಿಗಳು 90 ದಿನಗಳ ಉದ್ಯೋಗದ ದೃಢೀಕರಣ ಪತ್ರವನ್ನು ಹೊಂದಿರಬೇಕು, ಮೊದಲನೆಯದಾಗಿ. ಇನ್ನು ಎರಡನೆಯದಾಗಿ ಅರ್ಜಿದಾರರು ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಇನ್ನು ಮೂರನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಅನ್ನು ಹೊಂದಿರಬೇಕು. ಇನ್ನು ನಾಲ್ಕನೆಯದಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನು ಹೊಂದಿಕೊಳ್ಳಬೇಕಾಗುತ್ತದೆ. ಇಷ್ಟು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳನ್ನು ನೀವು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ವಯಸ್ಸನ್ನು ನೋಡಬೇಕಾದರೆ ವಯಸ್ಸಿನ ಮಿತಿ. ಸ್ನೇಹಿತರೆ, ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಿತಿ 18 ರಿಂದ 60 ವರ್ಷಗಳವರೆಗೆ ನಿಗದಿಪಡಿಸಲಾಗಿದೆ. ಅಂದರೆ ನೀವು 18 ರಿಂದ 60 ವರ್ಷಗಳವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಇರುವ ವೆಬ್ಸೈಟ್ ಡಿಸೆಂಬರ್ 20, 2023 30 ರಿಂದ ಮಾರ್ಚ್ 31 ಹಾಗೂ ಡಿಸೆಂಬರ್ 2023 30 ರಿಂದ ಮಾರ್ಚ್ 31, 2024 ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ನೋಂದಣಿಗೆ ಅಭಿಯಾನ ಬೆಂಗಳೂರು ನಗರದಲ್ಲಿ ನಡೆಯಲಿದ್ದು, ಈ ಅಭಿಯಾನದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾದರೆ ಇಲಾಖೆಯ ಪ್ರಮುಖ ಲಿಂಕ್ ಆದ ಡೈರೆಕ್ಟ್ ಲಿಂಕಿಗೆ ನೀವು ಭೇಟಿ ನೀಡಬಹುದು. ಡೈರೆಕ್ಟ್ ಲಿಂಕಿಗೆ ನೀವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ನಿಮಗೆ ಲಿಂಕನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ, ಗೂಗಲ್ನಲ್ಲಿ ನಿಮಗೆ ಸಹಜವಾಗಿ ಸಿಗುತ್ತದೆ.
ಇನ್ನು ಒಟ್ಟಾರೆಯಾಗಿ ಹೇಳಬೇಕೆಂದರೆ ಕರ್ನಾಟಕ ಸರ್ಕಾರವು ನೋಂದಣಿ ಅಭಿಯಾನವನ್ನು ಬೆಂಗಳೂರು ನಗರದಲ್ಲಿ ಪ್ರಾರಂಭಿಸಿದ್ದು, ಇನ್ನು ಉಳಿದ ಜಿಲ್ಲೆಯ ಭಾಗದ ಜನರು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಕಾರ್ಮಿಕ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನು ಸಂಪರ್ಕಿಸಿ ಲೇಬರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹೀಗಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮೂಲಕ ಅವರೇನಾದರೂ ಕಾರ್ಮಿಕರಾಗಿದ್ದರೆ ಹೊಸ ಲೇಬರ್ ಕಾರ್ಡಿಗೆ ನೋಂದಣಿ ಅಭಿಯಾನ ಪ್ರಾರಂಭವಾಗಿದೆ ಎಂದು ನೀವು ತಿಳಿಸಿ.